ನಮಸ್ತೆ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಮನೇಲಿ ಕೂರಿಸಿರೋಂಥ ವರಮಹಾಲಕ್ಷ್ಮಿ ಹೇಗಿದೆ ಅಂತ ವಿಡಿಯೋ ಹಾಕ್ತೀನಿ. ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಹೇಗಿದೆ ಗುರು ನಮ್ಮನೆ ಲಕ್ಷ್ಮಿ? ಈ ಹಬ್ಬದಲ್ಲಿ ನೈಟೆಲ್ಲ ಡೆಕೋರೇಷನ್ ಮಾಡಿ ಸೆಟ್ ಮಾಡಿ ಬೆಳಗ್ಗೆ ಪೂಜೆ ಆದಮೇಲೆ ದರ್ಶನ ಸಿಗುತ್ತಲ್ಲ ತಾಯಿದು, ತುಂಬಾ ತೃಪ್ತಿಕರವಾದ ವಿಷಯ ಅದು. ಹೇಗಿದೆ? ಚೆನ್ನಾಗಿರೋ ಕಾಮೆಂಟಲ್ಲಿ ತಿಳಿಸಿ. ನಮ್ಮನೇಲಿ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅವರು ಲಕ್ಷ್ಮಿ ಕೂರಿಸಿದ್ರು. ಬನ್ನಿ ಲಕ್ಷ್ಮಿ ಹೇಗಿದೆ ನೋಡೋಣ. ನೋಡಿ, ಇದೆ ನಮ್ಮ ಅತ್ತೆ ಮನೇಲಿ ಕೂರಿಸಿರೋಂಥ ಲಕ್ಷ್ಮಿ. ಚೆನ್ನಾಗಿದೆ ಅಲ್ಲ? ಅತ್ತೆ ಮನೆ ಲಕ್ಷ್ಮಿ ನೋಡ್ಕೊಂಡು ಬರ್ತಾ ಫುಲ್ಲು ಮಳೆ, ಹೋಗ್ತಾನೆ ಮಳೆ ಆಯಿತು, ಬರ್ತಾನೆ ಮಳೆ ಆಯಿತು. ತುಂಬಾ ಚಳಿ ಆಗ್ತಾಯಿತ್ತು. ಕೆಲವು ದಿನಗಳಿಂದ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಹಬ್ಬಕ್ಕೆ ನಮ್ಮನೆಗೆ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು. ನನ್ನ ವೈಫ್ನೂ ಕರೆದಿದ್ರು, ಅವಳನ್ನ ಕರ್ಕೊಂಡು ಹೋಗ್ತಾ ಇದೆ. ಬಟ್ ಅವಳು ಕ್ಯಾರಿಂಗ್ ಇರೋದ್ರಿಂದ ನಾನು ಜೊತೆಗೆ ಹೋಗ್ತಾ ಇದ್ದೆ. ಅವಳಿಗೆ ಅರ್ಶಿನ ಕುಂಕುಮ ತೊಗೊಂಡ್ಬರ್ತಾ ಇದ್ದು, ನಾನು ಈಚಿನೇ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಂಡ್ಬರ್ತಾ ಇದ್ದೆ. ಈ ಟೈಮಲ್ಲಿ ಅವ್ರನ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ನೋಡಿ, ಏನು ಫುಲ್ಲು ಖುಷಿಯಾಗಿ ಬರ್ತಾ ಇದ್ದ ನನ್ನ ಹೆಂಡತಿ ಜೊತೆಗಿರೋದಕ್ಕೆ. ಸಂಜೆ ಮೇಲೆ ಇದೇ ಕೆಲಸ ಆಗಿತ್ತು ಬಿಡಿ ನನಗೆ. 1 ಅವರ್ 1.5 ಅವರ್. ಇದಾದ್ಮೇಲೆ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆ ಲಕ್ಷ್ಮಿ ಇದು. ತುಂಬಾನೇ ಚೆನ್ನಾಗಿ ಕೂರಿಸಿದಾರಲ್ವಾ. ಅಷ್ಟೇ ಕುಂಕುಮ ತಗೊಳಕ್ಕೆ ಅಂತ ನಮ್ಮ ಆಂಟಿ ಅಕ್ಕ ಬಂದಿದ್ರು. ನಮ್ಮ ಅಕ್ಕ ನೋಡಿದ್ರೆ ಫುಲ್ಲು ರಿವರ್ಸ್. ಅವರೇ ನನ್ನ ಹೆಂಡತಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ರು. ಅವ್ರ ಖುಷಿ, ಏನ್ ಮಾಡ್ತಾರೋ ಖುಷಿನೇ. ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ರೆಡಿ ಆಗಿಲ್ಲ. ಅವ್ರು ರೆಡಿ ಆದ್ರೆ ಮಸ್ತಾಗಿ ರೆಡಿ ಆಗ್ತಾರೆ ಅವ್ರನ್ನು. ಬದಲ್ಗಿಯ ಈಗ ನೋಡಿದ್ರೆ ನನ್ನ ಹೆಂಡತಿ ನಮ್ಮ ಅಕ್ಕಂಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಇವ್ರು ಲೇಡೀಸ್ ಯಾವಾಗ ಏನ್ ಮಾಡ್ತಾರೆ ಒಂದನ್ನು ಯೋಚನೆ ಮಾಡಕ್ಕಾಗಲ್ಲ ನಮ್ಗೆ. ನಾವ್ ಮಾಡ್ಲಿ ಬನ್ನಿ, ಅವ್ರ ಖುಷಿ, ಅವ್ರ ಹಬ್ಬ. ಅವ್ರೇನೇ ಮಾಡಿದ್ರು ಸಂತೋಷನೇ ನಮ್ಗೆ. ಅವ್ರ ಖುಷಿಯಾಗಿದ್ರೆ ಸಾಕು. ಏನಂತೀರಾ? ಅಕ್ಕಂಗೆ ಹುಷಾರಿಲ್ಲ, ಮಾತ್ರೆ ನುಂಗ್ತಾ ಇದ್ದಾರೆ. ಬಾಯಲ್ಲಿ ಅನ್ಕೊಂಡು ಮಾತ್ರೆ ನುಂಗ್ತಾರೆ ನೋಡಿ. ಈಗ ನಮ್ಮ ಭಾವ ನಮ್ಮ ಅಕ್ಕನ ತುಂಬಾನೇ ಕೇರ್ ಮಾಡ್ತಾರೆ. ಇದೆಲ್ಲ ಇವತ್ತಿನ ಹಬ್ಬದ್ದು ಬಾಳೆಹಣ್ಣು, ತೆಂಗಿನಕಾಯಿ, ಮೂಸಂಬಿ ಕಲೆಕ್ಷನ್ಸು. ಇಲ್ಲೇ 1 kg ಸಿಕ್ಕಿದೆ. ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದೀವಿ. ನಿನ್ಗೇನು ಅನಿಸುತ್ತೆ? ತುಂಬ ಖುಷಿ ಆಯ್ತೈತೆ. ಇನ್ನೇನು ಅನಿಸುತ್ತೆ? ತುಂಬ ಖುಷಿ ಅಷ್ಟೇ. ಇದು ಎಷ್ಟನೇ ವರ್ಷ? ಎಷ್ಟನೇ ವರ್ಷ? 3ನೇ ವರ್ಷ. 3ನೇ ವರ್ಷಕ್ಕೆ ಹಿಂಗೆ ಮಾಡಿರೋದು ನಾವು. ಮನೇಲಿ 2 ವರ್ಷ ಮಾಡ್ದ. ವಿಗ್ರಹ ಇದ್ದ ಒಂದ್ಸತಿ ಮಾಡಿರ್ಲಿಲ್ವ ನಮ್ಗೆ? ಆಗ್ಬರಲ್ವ ಅಂತ. ಹೌದಾ? ಮದುವೆ ಬಂದಾಗಿಂದ ಮಾಡ್ತಾ ಇದೀವಲ್ಲ. 3ನೇ ವರ್ಷ. 3ನೇ ವರ್ಷಕ್ಕೆ 2nd ಬೆಡ್ರೂಮ್ ಇರೋ ಮನೆ. 4ನೇ ವರ್ಷಕ್ಕೆ 4 ಬೆಡ್ರೂಮ್ ಇರೋ ಮನೆ. 4 ಜನ ಆಯ್ತೀವಿ. ಇದು ಫೈನಲ್ ಟಚ್. ನನ್ನ ಹೆಂಡತಿ ಕೆಂಪು ನೀರು ಮಾಡ್ತಾ ಇದ್ದಾಳೆ. ಯಾಕಂದ್ರೆ ನೈಟ್ ಆಯ್ತಾ ಬಂತಲ್ವಾ, ತಾಯಿನ ಕಳಿಸ್ಕೊಡೋ ಸಮಯ. ಕೆಂಪು ನೀರು ಮಾಡಿ ದೇವಿಗೆ ಪೂಜೆ ಮಾಡಿ ಕಳಿಸ್ಕೊಡೋಣ. ಹಬ್ಬದ ಕೊನೆಯ ಪೂಜೆ ತಾಯಿಗೆ. ಪೂಜೆ ಆದ್ಮೇಲೆ ಕೆಂಪು ನೀರಲ್ಲಿ ತಾಯಿಗೆ ದೃಷ್ಟಿ ತೆಗೆದು ಆರತಿ ಬೆಳಗ್ಗೆ ಕಳಿಸ್ಕೊಡೋಣ. ಮುಂದಿನ ವರ್ಷ ಬರಲಿ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ವಿದ್ಯಾ, ಬುದ್ಧಿ, ಆಯುಷು, ಆರೋಗ್ಯ, ಲಕ್ಷ್ಮೀ ಕೃಪಾ ಕಟಾಕ್ಷ ಎಲ್ರಿಗೂ ಸಿಗ್ಲಿ. ಪೂರ್ತಿ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ತಾಯಿನ ಕದಲಿಸೋ ಸಮಯ. ಅಲ್ಲಿ ಹೋಗಕ್ ಜಾಗ ಇರಲಿಲ್ಲ. ನನ್ನ ಹೆಂಡತಿಗೆ ತುಂಬಾ ಭಯ ಆಗ್ತಿತ್ತು. ಯಾಕಂದ್ರೆ ದೀಪ ಬೇರೆ ಇತ್ತಲ್ವಾ, ಎಲ್ಲಿ ಹೊಟ್ಟೆಗೆ ಟಚ್ ಆಗತ್ತೆ ಅಥವಾ ಸೀರೆಗೆ ಬೆಂಕಿ ತಾಗತ್ತೆ ಅಂತ ತುಂಬಾನೇ ಹೆದರ್ಕೊಂಡಿದ್ಲು. ಏನೇನೋ ಐಡಿಯಾ ಮಾಡ್ತಿದ್ಲು, ಬಟ್ ಆಗ್ತಿರ್ಲಿಲ್ಲ. ಸಡನ್ ಆಗಿ ನಮ್ಮಮ್ಮ ಸೀನಿಯರ್ ಇದ್ರಲ್ಲ, ಹೋಗಿ ನಾನು ಇದೀನಿ ಬಾರೆ ನೆರಿಗೆ ಕೊಡೋಲಿ ಅಂತ ಹೇಳಿ ಹಿಡ್ಕೊಂಡು ಅವಳು ತಾಯಿನ 3 ಸಲ
ಅಲಿಗಾಡಿಸಿ ತಾಯಿಗೆ ಬೀಳ್ಕೊಡುಗೆ ಕೊಟ್ಲು. ಈ ವರ್ಷ ಮುಗೀತು, ಮುಂದಿನ ವರ್ಷ ತಾಯಿ ಬರ್ತಾಳೆ, ಮತ್ತೆ ಕೊಡ್ತಾಳೆ. ಇನ್ನು ವಿಜೃಂಭಣೆಯಿಂದ ಮಾಡೋಣ. ಆ ತಾಯಿ ಆಶೀರ್ವಾದ ಸದಾ ಎಲ್ರ ಮೇಲಿರಲಿ. ಎಲ್ರಿಗೂ ಒಳ್ಳೇದಾದ್ರೆ ಸಾಕು. ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೀಗೆ ನನ್ನ ವಿಡಿಯೋಸ್ ನೋಡ್ತೀರಿ, ಲೈಕ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.